ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುತ್ತಲೇ ಇಲ್ಲ ಬುರುಡೆ ಗ್ಯಾಂಗ್. ಸತ್ಯಾಸತ್ಯತೆ ಇದೆ, ಪ್ರಶ್ನೆಗಳನ್ನ ಕೇಳಿ ನಾವು ಯಾವ ಕ್ಷಣದ ಬೇಕಾದ್ರೂ ನಾವು ಉತ್ತರ ಕೊಡೋದಕ್ಕೆ ಸಿದ್ಧ ಅಂದವರೀಗ ವಿಚಾರಣೆಗೆ ಹಾಜರಾಗದೆ ಹಿಂದೇಟನ್ನ ಹಾಕ್ತಿದ್ದಾರೆ. ನೋಟಿಸ್ ನೀಡೋದಕ್ಕೆ ಬೆಂಗಳೂರಿಗೆ ತೆರಳಿದ ಎಸ್ಐಟಿ ಜಯಂತ್ ಮಠಣ್ಣನವರಿಗೆ ನೋಟಿಸ್ ಅನ್ನು ನೀಡೋದಕ್ಕೆ ಮುಂದಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಇಂದು ಖುದ್ದು ನೋಟಿಸ್ ಅನ್ನ ನೀಡೋದಕ್ಕೆ ಎಸ್ಐಟಿ ಟೀಮ್ ತೆರಳುತ್ತಾ ಇದೆ. ಹೈಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸದೆ ಬುರುಡೆ ಗ್ಯಾಂಗ್ ರದ್ದು ಮಾಡಬೇಕು ಅಂತ ವಾಟ್ಸ್ಆಪ್ನಲ್ಲಿ ನೋಟಿಸ್ ನೀಡಿದ್ದಾರೆ ಅಂತ ನಮೂದು ಕೂಡ ಮಾಡಿದ್ದಾರೆ. ನೋಟಿಸ್ ಅನ್ನೇ ರದ್ದು ಮಾಡಬೇಕು ಅಂತ. ಇತ್ತ ಎಸ್ಐಟಿ ಕೂಡ ಅವ್ರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ನಾವು ಖುದ್ದಾಗಿ ಅವರಿಗೆ ನೇರವಾಗಿ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಟೀಮ್ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ ಬೆಂಗಳೂರಿಗೆ ಎಸ್ಐಟಿ ಟೀಮ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಜಯಂತ್ ಮಠಣ್ಣನವರಿಗೆ ನೋಟಿಸ್ ಕೊಡೋದಕ್ಕೆ ಈಗ ಎಸ್ಐಟಿ ಟೀಮ್ ತಂಡ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ವಾಟ್ಸ್ಆಪ್ ಹಾಗೆ ಇಮೇಲ್ ನಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಯಾವುದೇ ರೀತಿ ನೋಟಿಸ್ ಅನ್ನ ನೇರವಾಗಿ ಕೊಟ್ಟಿಲ್ಲ ಅಂತ ಆರೋಪಗಳನ್ನ ಮಾಡಲಾಗಿತ್ತು. ಈ ಕಡೆ ಎಸ್ಐಟಿ ಟೀಮ್ ಕೂಡ ನಾವು ಕೂಡ ಸಿದ್ಧ ವಿಚಾರಣೆಗೆ ಅಂತ ಹೇಳ್ತಿದ್ದಾರೆ. ಇವಾಗ ಇನ್ನಿಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಮೇಶ್ ಇದ್ದಾರೆ. ರಮೇಶ್, ಸತ್ಯಾಸತ್ಯತೆಯಲ್ಲಿ ಹುರುಳಿಲ್ವಾ ಅಥವಾ ಏನಾಗ್ತಿದೆ ಅನ್ನುವಂತಹ ಗೊಂದಲ ಜನಸಾಮಾನ್ಯರಿಗೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ನಾವು ಯುದ್ಧಕ್ಕೆ ಸಿದ್ಧ ಅಂತ ನಿಂತಿದ್ದವರು ಸಡನ್ ಆಗಿ ಯೂಟರ್ನ್ ಹೊಡೆದಿದ್ದಾರೆ. FIR ರದ್ದು ಮಾಡಬೇಕು, ನೋಟಿಸ್ ಅನ್ನ ನಮಗೆ ವಾಪಸ್ ಕೊಡಬಾರದು, ಅದನ್ನು ಕೂಡ ರದ್ದು ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಏನಾಗ್ತದೆ ಆಕ್ಚುಲಿ ಈ ಘಟನೆಗೆ ಸಂಬಂಧಪಟ್ಟಂತೆ? ಶಕುಂತಲಾ, ಈ 4 ಜನ ಬುರುಡೆ ಟೀಮ್ನ ಸದಸ್ಯರು ಏನಿದ್ದಾರೆ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ಭಯ ಇದೆ, ಒಂದು ಭೀತಿ ಇದೆ. ಏನಂದ್ರೆ ತಮ್ಮ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಬಹುದು, ಅದೇ ರೀತಿ ತಮ್ಮನ್ನ ಬಂಧಿಸಬಹುದು ಅನ್ನುವಂಥ ಭಯ ಅವ್ರಿಗಿದೆ. ಹೀಗಾಗಿನೇ ಅವರು ಪ್ರಕರಣವನ್ನೇ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. FIR ಅನ್ನ ರದ್ದುಪಡಿಸಿ ಮತ್ತೆ ತಮಗೆ ಇಶ್ಯೂ ಮಾಡಿರುವಂತಹ ನೋಟಿಸ್ ಅನ್ನು ರದ್ದುಪಡಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಅವ್ರ ವಾದ ಏನಂತಂದ್ರೆ ಇದುವರೆಗೂ 9 ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಮತ್ತೆ ಪದೇ ಪದೇ ವಿಚಾರಣೆ ಕರೀತಾ ಇದ್ದಾರೆ. ಹೀಗಾಗಿ ಈಗೇನು ನೋಟಿಸ್ ಇಶ್ಯೂ ಮಾಡಿದ್ದಾರೆ 24ನೇ ತಾರೀಕು ಅದನ್ನ ರದ್ದುಪಡಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಆರಂಭದಿಂದಲೂ ಅವರು ಇದನ್ನ ಚಾಲೆಂಜ್ ಮಾಡ್ತಾರೆ. ಈಗ ಕೊನೆಯ ಹಂತದಲ್ಲಿ ಚಾಲೆಂಜ್ ಮಾಡುವಂತ ಉದ್ದೇಶ ಏನಂತಂದ್ರೆ ಈಗ ಶಾರ್ಟ್ಲಿ ಇನ್ವೆಸ್ಟಿಗೇಷನ್ ಅಂತಿಮ ಹಂತದಲ್ಲಿದೆ. ಈಗ ಇವ್ರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ FIR ಗೆ ತಡೆಯಾಜ್ಞೆ ಸಿಕ್ಕಿದ್ರೆ ಅಥವಾ ನೋಟಿಸ್ಗೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಗ ಅವ್ರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಇವರೆಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾಗತ್ತೆ. ಹೀಗಾಗೇನೆ ಅವರು ನಮ್ಮ ವಿರುದ್ಧ ಯಾವುದೇ ಆರೋಪಗಳಿಲ್ಲ, ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲೂ ಕೂಡ ತಮ್ಮ ವಿರುದ್ಧ ಯಾವುದೇ ಆರೋಪಗಳಿಲ್ಲ. ಹೀಗಾಗಿ ನಮಗೆ ಈ ಕೇಸಿಂದ ಮುಕ್ತಿ ಕೊಡಬೇಕು, ಇದಕ್ಕೆ ಪ್ರಕರಣವನ್ನೇ ರದ್ದುಪಡಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೀಗಾಗಿ ಹೈಕೋರ್ಟ್ ಇವತ್ತು ಸಂಜೆ 4 ಗಂಟೆಗೆ ವಿಚಾರಣೆ ನಡೆಸುತ್ತೆ. ಆಗ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಶಕುಂತಲಾ, ಧನ್ಯವಾದ ರಮೇಶ್ ತಮ್ಮ ಅಪ್ಡೇಟ್ಸ್ಗಾಗಿ.